ಇಂದು ಮೇ 31 ಸಿನಿಮಾ ಲವರ್ಸ್ ಡೇ. ಈ ನೆಪದಲ್ಲಿ ಕೇವಲ 99 ರೂಪಾಯಿಗೆ ಸಿನಿಮಾ ನೋಡುವ ಅವಕಾಶ ಮಲ್ಟಿಪ್ಲೆಕ್ಸ್ ಮತ್ತು ಸಿಂಗಲ್ ಸ್ಕ್ರೀನ್ ಸಿನಿಮಾ ಥಿಯೇಟರ್ಗಳು ನೀಡಿವೆ. ಭಾರತದ ಬಹುತೇಕ ಮಲ್ಟಿಪ್ಲೆಕ್ಸ್ಗಳಲ್ಲಿ ಮೇ 31ರಂದು ಯಾವುದೇ ಸಿನಿಮಾ ನೋಡಿದ್ರೂ ಟಿಕೆಟ್ ಬೆಲೆ ಕೇವಲ 99 ರೂಪಾಯಿ ಆಗಿರಲಿದೆ. ಪಿವಿಆರ್, ಐನಾಕ್ಸ್, ಸಿನಿಪೋಲಿಸ್ ಇಂಡಿಯಾ, ಮೀರಜ್ ಸಿನಿಮಾಸ್, ಮುಲ್ತಾನ್ A2 ಮತ್ತು ಮೂವಿ ಮ್ಯಾಕ್ಸ್ ಸೇರಿದಂತೆ ಪ್ರಮುಖ ಮಲ್ಟಿಪ್ಲೆಕ್ಸ್ಗಳಲ್ಲಿಯೂ ಈ ಆಫರ್ ಇರಲಿದೆ. ರವಿಚಂದ್ರನ್ ಹುಟ್ಟುಹಬ್ಬದ ಪ್ರಯುಕ್ತ ಕರ್ನಾಟಕದ ಚಿತ್ರಮಂದಿರಗಳಲ್ಲಿ 90 ರೂಪಾಯಿಗೆ ದಿ ಜಡ್ಜ್ಮೆಂಟ್ ಸಿನಿಮಾ ನೋಡಬಹುದಾಗಿದೆ. ಇತ್ತೀಚೆಗೆ ಚಿತ್ರಮಂದಿರಗಳಲ್ಲಿ ಸಿನಿಮಾ ನೋಡೋದು ಕಡಿಮೆಯಾಗಿದೆ. ಟಿಕೆಟ್ ದರ ಕೂಡ ಮುಖ್ಯ ಕಾರಣ. ಕೊರೋನಾ ಬಂದ ಬಳಿಕ ಮತ್ತಷ್ಟು ಜನ ಚಿತ್ರಮಂದಿರಗಳ ಕಡೆ ತಿರುಗೇ ನೋಡಿಲ್ಲ. ಮತ್ತೆ ಪ್ರೇಕ್ಷಕರನ್ನ ಸೆಳೆಯಲು ಮಲ್ಟಿಪ್ಲೆಕ್ಸ್ಗಳ ಹೊಸ ಐಡಿಯಾ ಮಾಡಿದ್ವು. ಸಿನಿಮಾ ಲವರ್ಸ್ ಡೇ ಹೆಸರಲ್ಲಿ ಆಫರ್ ಬೆಲೆಗೆ ಟಿಕೆಟ್ಗಳನ್ನು ನೀಡುವ ಮೂಲಕ ಜನರನ್ನ ಸೆಳೆಯಲಾಯಿತು. ಈ ವರ್ಷ ಮೇ 31ರಂದು ಸಿನಿಮಾ ಲವರ್ಸ್ ಡೇ ಸೆಲೆಬ್ರೇಟ್ ಮಾಡಲಾಗ್ತಾ ಇದೆ. ಥಿಯೇಟರ್ನಲ್ಲಿ ಸುಮಾರು 90% 95% ಸೀಟುಗಳು ಈ 99 ರೂಪಾಯಿ ಟಿಕೆಟ್ ದರದಲ್ಲಿ ದೊರಕಲಿದೆ. ಕೆಲವು ಏಕಪರದೆ ಚಿತ್ರಮಂದಿರಗಳಲ್ಲಿ 99 ರೂಪಾಯಿ, ಇನ್ನು ಕೆಲವು 70 ರೂಪಾಯಿಗೆ ಟಿಕೆಟ್ ನೀಡಲಿವೆ. ಆಫರ್ ಒಂದೇ ದಿನ ಇರೋದ್ರಿಂದ ಒಟ್ಟಾರೆ ಚಿತ್ರದ ಬಾಕ್ಸ್ ಆಫೀಸ್ನಲ್ಲಿ ದೊಡ್ಡ ವ್ಯತ್ಯಾಸವನ್ನ ಇರೋದಿಲ್ಲ ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಇಂದು ಮೇ 31 ಸಿನಿಮಾ ಲವರ್ಸ್ ಡೇ. ಈ ನೆಪದಲ್ಲಿ ಕೇವಲ 99 ರೂಪಾಯಿಗೆ ಸಿನಿಮಾ ನೋಡುವ ಅವಕಾಶ ಮಲ್ಟಿಪ್ಲೆಕ್ಸ್ ಮತ್ತು ಸಿಂಗಲ್ ಸ್ಕ್ರೀನ್ ಸಿನಿಮಾ ಥಿಯೇಟರ್ಗಳು ನೀಡಿವೆ. ಭಾರತದ ಬಹುತೇಕ ಮಲ್ಟಿಪ್ಲೆಕ್ಸ್ಗಳಲ್ಲಿ ಮೇ 31ರಂದು ಯಾವುದೇ ಸಿನಿಮಾ ನೋಡಿದ್ರೂ ಟಿಕೆಟ್ ಬೆಲೆ ಕೇವಲ 99 ರೂಪಾಯಿ ಆಗಿರಲಿದೆ. ಪಿವಿಆರ್, ಐನಾಕ್ಸ್, ಸಿನಿಪೋಲಿಸ್ ಇಂಡಿಯಾ, ಮೀರಜ್ ಸಿನಿಮಾಸ್, ಮುಲ್ತಾನ್ A2 ಮತ್ತು ಮೂವಿ ಮ್ಯಾಕ್ಸ್ ಸೇರಿದಂತೆ ಪ್ರಮುಖ ಮಲ್ಟಿಪ್ಲೆಕ್ಸ್ಗಳಲ್ಲಿಯೂ ಈ ಆಫರ್ ಇರಲಿದೆ. ರವಿಚಂದ್ರನ್ ಹುಟ್ಟುಹಬ್ಬದ ಪ್ರಯುಕ್ತ ಕರ್ನಾಟಕದ ಚಿತ್ರಮಂದಿರಗಳಲ್ಲಿ 90 ರೂಪಾಯಿಗೆ ದಿ ಜಡ್ಜ್ಮೆಂಟ್ ಸಿನಿಮಾ ನೋಡಬಹುದಾಗಿದೆ. ಇತ್ತೀಚೆಗೆ ಚಿತ್ರಮಂದಿರಗಳಲ್ಲಿ ಸಿನಿಮಾ ನೋಡೋದು ಕಡಿಮೆಯಾಗಿದೆ. ಟಿಕೆಟ್ ದರ ಕೂಡ ಮುಖ್ಯ ಕಾರಣ. ಕೊರೋನಾ ಬಂದ ಬಳಿಕ ಮತ್ತಷ್ಟು ಜನ ಚಿತ್ರಮಂದಿರಗಳ ಕಡೆ ತಿರುಗೇ ನೋಡಿಲ್ಲ. ಮತ್ತೆ ಪ್ರೇಕ್ಷಕರನ್ನ ಸೆಳೆಯಲು ಮಲ್ಟಿಪ್ಲೆಕ್ಸ್ಗಳ ಹೊಸ ಐಡಿಯಾ ಮಾಡಿದ್ವು. ಸಿನಿಮಾ ಲವರ್ಸ್ ಡೇ ಹೆಸರಲ್ಲಿ ಆಫರ್ ಬೆಲೆಗೆ ಟಿಕೆಟ್ಗಳನ್ನು ನೀಡುವ ಮೂಲಕ ಜನರನ್ನ ಸೆಳೆಯಲಾಯಿತು. ಈ ವರ್ಷ ಮೇ 31ರಂದು ಸಿನಿಮಾ ಲವರ್ಸ್ ಡೇ ಸೆಲೆಬ್ರೇಟ್ ಮಾಡಲಾಗ್ತಾ ಇದೆ. ಥಿಯೇಟರ್ನಲ್ಲಿ ಸುಮಾರು 90% 95% ಸೀಟುಗಳು ಈ 99 ರೂಪಾಯಿ ಟಿಕೆಟ್ ದರದಲ್ಲಿ ದೊರಕಲಿದೆ. ಕೆಲವು ಏಕಪರದೆ ಚಿತ್ರಮಂದಿರಗಳಲ್ಲಿ 99 ರೂಪಾಯಿ, ಇನ್ನು ಕೆಲವು 70 ರೂಪಾಯಿಗೆ ಟಿಕೆಟ್ ನೀಡಲಿವೆ. ಆಫರ್ ಒಂದೇ ದಿನ ಇರೋದ್ರಿಂದ ಒಟ್ಟಾರೆ ಚಿತ್ರದ ಬಾಕ್ಸ್ ಆಫೀಸ್ನಲ್ಲಿ ದೊಡ್ಡ ವ್ಯತ್ಯಾಸವನ್ನ ಇರೋದಿಲ್ಲ ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಇಂದು ಮೇ 31 ಸಿನಿಮಾ ಲವರ್ಸ್ ಡೇ. ಈ ನೆಪದಲ್ಲಿ ಕೇವಲ 99 ರೂಪಾಯಿಗೆ ಸಿನಿಮಾ ನೋಡುವ ಅವಕಾಶ ಮಲ್ಟಿಪ್ಲೆಕ್ಸ್ ಮತ್ತು ಸಿಂಗಲ್ ಸ್ಕ್ರೀನ್ ಸಿನಿಮಾ ಥಿಯೇಟರ್ಗಳು ನೀಡಿವೆ. ಭಾರತದ ಬಹುತೇಕ ಮಲ್ಟಿಪ್ಲೆಕ್ಸ್ಗಳಲ್ಲಿ ಮೇ 31ರಂದು ಯಾವುದೇ ಸಿನಿಮಾ ನೋಡಿದ್ರೂ ಟಿಕೆಟ್ ಬೆಲೆ ಕೇವಲ 99 ರೂಪಾಯಿ ಆಗಿರಲಿದೆ. ಪಿವಿಆರ್, ಐನಾಕ್ಸ್, ಸಿನಿಪೋಲಿಸ್ ಇಂಡಿಯಾ, ಮೀರಜ್ ಸಿನಿಮಾಸ್, ಮುಲ್ತಾನ್ A2 ಮತ್ತು ಮೂವಿ ಮ್ಯಾಕ್ಸ್ ಸೇರಿದಂತೆ ಪ್ರಮುಖ ಮಲ್ಟಿಪ್ಲೆಕ್ಸ್ಗಳಲ್ಲಿಯೂ ಈ ಆಫರ್ ಇರಲಿದೆ. ರವಿಚಂದ್ರನ್ ಹುಟ್ಟುಹಬ್ಬದ ಪ್ರಯುಕ್ತ ಕರ್ನಾಟಕದ ಚಿತ್ರಮಂದಿರಗಳಲ್ಲಿ 90 ರೂಪಾಯಿಗೆ ದಿ ಜಡ್ಜ್ಮೆಂಟ್ ಸಿನಿಮಾ ನೋಡಬಹುದಾಗಿದೆ. ಇತ್ತೀಚೆಗೆ ಚಿತ್ರಮಂದಿರಗಳಲ್ಲಿ ಸಿನಿಮಾ ನೋಡೋದು ಕಡಿಮೆಯಾಗಿದೆ. ಟಿಕೆಟ್ ದರ ಕೂಡ ಮುಖ್ಯ ಕಾರಣ. ಕೊರೋನಾ ಬಂದ ಬಳಿಕ ಮತ್ತಷ್ಟು ಜನ ಚಿತ್ರಮಂದಿರಗಳ ಕಡೆ ತಿರುಗೇ ನೋಡಿಲ್ಲ. ಮತ್ತೆ ಪ್ರೇಕ್ಷಕರನ್ನ ಸೆಳೆಯಲು ಮಲ್ಟಿಪ್ಲೆಕ್ಸ್ಗಳ ಹೊಸ ಐಡಿಯಾ ಮಾಡಿದ್ವು. ಸಿನಿಮಾ ಲವರ್ಸ್ ಡೇ ಹೆಸರಲ್ಲಿ ಆಫರ್ ಬೆಲೆಗೆ ಟಿಕೆಟ್ಗಳನ್ನು ನೀಡುವ ಮೂಲಕ ಜನರನ್ನ ಸೆಳೆಯಲಾಯಿತು. ಈ ವರ್ಷ ಮೇ 31ರಂದು ಸಿನಿಮಾ ಲವರ್ಸ್ ಡೇ ಸೆಲೆಬ್ರೇಟ್ ಮಾಡಲಾಗ್ತಾ ಇದೆ. ಥಿಯೇಟರ್ನಲ್ಲಿ ಸುಮಾರು 90% 95% ಸೀಟುಗಳು ಈ 99 ರೂಪಾಯಿ ಟಿಕೆಟ್ ದರದಲ್ಲಿ ದೊರಕಲಿದೆ. ಕೆಲವು ಏಕಪರದೆ ಚಿತ್ರಮಂದಿರಗಳಲ್ಲಿ 99 ರೂಪಾಯಿ, ಇನ್ನು ಕೆಲವು 70 ರೂಪಾಯಿಗೆ ಟಿಕೆಟ್ ನೀಡಲಿವೆ. ಆಫರ್ ಒಂದೇ ದಿನ ಇರೋದ್ರಿಂದ ಒಟ್ಟಾರೆ ಚಿತ್ರದ ಬಾಕ್ಸ್ ಆಫೀಸ್ನಲ್ಲಿ ದೊಡ್ಡ ವ್ಯತ್ಯಾಸವನ್ನ ಇರೋದಿಲ್ಲ ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ.